ಏನು ಯೋಚನೆ ಮಾಡಿದಿವಿ? ಪೊಲೀಸರು ನನ್ನ ಕರ್ಕೊಂಡೆ ಹೋಗ್ತಾರನ್ನ ಬೇ. ಬಾಯಿ ಮುಚ್ಚ ದರಿದ್ರ 7 ದರಿದ್ರ ಇದ್ದಂಗೆ ಇದೀನೋ ನೀನು. ಬರೀ ಅಪ್ಶಕ್ ನಾನು ಮಾತಾಡ್ತೀವಿ ಎಷ್ಟೊತ್ತಿಗೂ ನೋಡಿದ್ರು. ಹೊರಗೆ ಕರ್ಕೊಂಡು ಹೋಗ್ತಾರೆ ನಿನ್ನ. ಕರ್ಕೊಂಡು ಹೋಗಕ್ಕೆ ನಾನೇನು ಬಿಟ್ಟು ಬಿಡ್ತಾನೇನು? ಅವರು ಹೋಗೋವರೆಗೂ ಅವ್ರು ಹೇಳ್ದಂಗೆ ಕೇಳ್ಬೇಕು ಆತು. ಇನ್ನು ಕುಡಿಯೋದು ಗಿಡೋದು ಏನಿಲ್ಲ, ಚಂದಾಗಿ ನೋಡ್ಕೊಂತಾನೆ ಅಂತ ಹೇಳಿ ಅವ್ರನ್ನ ಸಾಗ್ ಹಾಕಿ ಆಮೇಲೆ ಈಕಿಗೆ ವಿಚಾರಿಸ್ಕೊಳ್ಳೋಣ. ಗೌಶಿನಿ ಏನಾರ ಆಗಲಿ ಮತ್ತೆ ನಿಮ್ದಕ್ಕೆ ಹಳೆ ಬುದ್ಧಿ ಬಿಡೋದೇ ಇಲ್ಲಲ್ಲ. ನಿಮ್ದಿದ್ರಾಗೆ ಏನೋ ಹೇಳ್ತಾರಲ್ಲ, ಕಲ್ ಚಾಳಿ ಕಲ್ ಹಾಕಿದ್ರು ಹೋಗೋದಿಲ್ಲ ಹೇಳಿ, ಹಂಗಲ್ಲ. ಏ ಬೆಂಡ್ಲಿ ಫಾತಿಮಾ, ನೀನು ಯಾರು ಕರ್ಸಿದ್ರಲ್ಲೇ ಇಲ್ಲಿ ಬಾ ಅಂತ ಹೇಳಿ ಹೋಗ. ಬಾಯಿ ಮುಚ್ಕೊಂಡು ನಂಗೆ ಗೊತ್ತೈತಿ ನನ್ನ ಮನೆ ಸಂಸಾರದ ಏನೇನು ಮಾಡ್ಕೋಬೇಕು ಏನೇನು ಬೇಡ ಅನ್ನೋದು. ಹೋಗು ನೀ ಹೋಗು. ನಿಜಾಗೆ ಹೇಳಿದರೆ ಹಿಂಗೆ ಮಾಡ್ತಾರೆ ಎಲ್ಲರೂ. ಹಾಂ ಗೌಶಿನಿ, ನಿಮ್ದಕ್ಕೆ ಕಿವಿ ಮಾತು ಹೇಳೋಕ್ಕೆ ಬಂದಿದ್ದು ನಾನು. ಇಲ್ಲಾಂದರೆ ಊರಿಗೆ ಎಲ್ಲರಿಗೂ ಸೇರ್ಕೊಂಡು ಕಂಪ್ಲೇಂಟ್ಗೆ ಕೊಟ್ಟಿದ್ರಲ್ಲ, ನಿಮ್ದಕ್ಕೆ ಪೊಲೀಸ್ ಸ್ಟೇಷನ್ಗೆ ಒಳಗೆ ಕುತ್ಕೊತಿತ್ತು ಹೋಗಿ. ದೊಡ್ಡ ಉಪಕಾರ ಮಾಡಿವಾ ನೀನು ಬೆಂಡ್ಲಿ, ದೊಡ್ಡ ಉಪಕಾರ ಮಾಡಿದಿ. ಈಗೇನು ಮಾಡ್ಬೇಕದಕ್ಕೆ? ನಿನಗೆ ಸನ್ಮಾನ ಮಾಡೋಕೆ ನನ್ನ ಹತ್ರ ಟೈಮ್ ಇಲ್ಲ. ಹೌದಾ? ಯಾವಾಗಾರ ಬಿಡು ಮಾಡ್ಕೊಂಡು ಸನ್ಮಾನ ಮಾಡ್ತಾನಂತ. ಈಗ ಹೋಗು, ಹೇಳಿದ್ದಾತಲ್ಲ, ಬಂದಿದ್ದಿ, ಹೇಳಿದಿ, ಮುಗ್ದತ್ತಿ, ಹೋಗು ನಡಿ. ಇನ್ನೊಂದಿಗೆ ಸಾರಿ ನಿಮ್ದಕ್ಕೆ ಸಹಾಯಗೆ ಮಾಡಬಾರ್ದು. ನೀವು ನಂಬಿಕೆ ಇಟ್ಕೊಳ್ಳೋ ಜನ ಅಲ್ಲ. ನಿಮ್ದಕ್ಕೆ ಸಹಾಯ ಮಾಡಿದರೆ ನಮ್ದಕ್ಕೆ ಪಾಪ ಹತ್ತತಿ. ಈಗ ತಲೆ ಗರಂ ಆಗೈತಿ, ಬಾಯಿ ಮುಚ್ಕೊಂಡು ಹೋಗ್ತೀನಿಲ್ಲೇ ನೀನು ಪಾತಿ. ಹಾಳುಗುಂಡಿಗೆ ಬೀಳಿ ಲೇ ಮಗನ. ಸಾಹೇಬ್ರು ಹೇಳಿದ್ದಕ್ಕೆಲ್ಲ ನಾ ಹ್ಞೂ ಹ್ಞೂ ಅಂತೀನಿ. ನೀನು ಹ್ಞೂ ಹ್ಞೂ ಅಂದು ಏನು ಹೇಳ್ತಾರೆ ಅದಕ್ಕೆ ತಲೆ ಅಲ್ಲಾಡಿಸಿ ಅವ್ರನ್ನ ಇಲ್ಲಿಂದ ಸಾಕು ಹಾಕೋದೊಂದು ನೋಡ್ಕೋಬೇಕು ನೋಡು. ಅಷ್ಟೇ ಫಸ್ಟಿಗೆ ಅದು ಮಾಡಿಕೊಳ್ಳೋಣ, ಆಮೇಲೆ ಈಕಿನ ವಿಚಾರಿಸೋಣಂತ. ಆತ ಬೇ ಆತು, ಹಂಗೆ ಮಾಡೋಣ. ನಂಗೆ ತಲೆ ಚಿಟ್ಟಂದು ಹೋಗೈತಿ. ಯಾವಾಗಾರ ಇವ್ರು ಹೋದಾರ ಅನಿಸ್ಬಿಟ್ಟೈತಿ. ಏನದ ತಾಯಿ ಮಗ ಇಬ್ಬರು ಸೇರ್ಕೊಂಡು ಗುಸು ಗುಸು ಬಡ ಬಡ ಕೇಸ್ ಕ್ಲೋಸ್ ಮಾಡಿರಿ. ನನಗೆ ಟೈಮ್ ಇಲ್ಲ, ನಾನು ಹೋಗ್ಬೇಕು. ನಂಗೆ ನೆಕ್ಸ್ಟ್ ನಿನ್ನಂಥದ್ದು ಇನ್ನೊಂದು ಮನೆ ಐತಿ ಇಲ್ಲಿ. ಅಲ್ಲಿ ಹೋಗಿ ಸಂಸಾರ ಸರಿ ಮಾಡ್ಬೇಕತ್ತಲ್ಲ ನಾವು. ಈಗೇನಂತೀರಿ? ಏನೈತ್ರಿ ಹೇಳಕ್ಕೆ? ಏನಿಲ್ಲ, ನೀವು ಹೆಂಗೆ ಹೇಳ್ತೀರಿ ಹಂಗೆ. ನೀವು ಹೇಳ್ದಂಗೆ ಕೇಳ್ತೇನೆ ನಾನು. ನೀ ಏನೋ ದಾರಿಗೆ ಬಂದು ಆತಪ್ಪ, ನಿಮ್ಮ ಅವು ಬರ್ಬೇಕಲ್ಲ, ಕೇಳಿ ನಿಮ್ಮ ಅವನು. ಇನ್ನು ಗುಡ್ಸೇನಿ ಏನು ವಿಚಾರ ಮಾಡ್ತೀಯ? ವಿಚಾರ ಮಾಡೋದೇನೈತ್ರಿ ಸಾಹೇಬ್ರ? ಆತು, ನೀವೆಲ್ಲ ಮಾತಾಡಿ ಮುಗಿಸಿರಲ್ಲ, ಈಗ ನಾವೇನು ಮಾಡ್ಬೇಕು ಅದನ್ನ ಹೇಳ್ರಿ. ಅಂತೂ ಈಗ ದಾರಿಗೆ ಬಂದು ನೋಡುವ. ನೀನು ಜಾಸ್ತಿ ಏನು ಮಾಡ್ಬೇಕಾಗಿಲ್ಲ, ಸ್ವಲ್ಪ ಕಷ್ಟ ಪಡ್ಬೇಕಷ್ಟೆ, ಮತ್ತೇನೂ ಇಲ್ಲ. ನೀನು ನೋಡ್ಪಾ, ಕುಡಿಯೋದು ಬಿಡ್ಬೇಕು, ಚಲೋ ತಂಗ ದುಡಿಬೇಕು, ಮನೆ ನೆಡ್ಸ್ಕೊಂಡು ಹೋಗ್ಬೇಕು. ಗೊತ್ತಾತ? ಸವಿತಾನ ಕೈಲಿ ಏನೂ ಕೆಲಸ ಮಾಡ್ಸಂಗಿಲ್ಲ. ಆಕಿ ಮನೆ ಕೆಲಸ ಅಷ್ಟೇ ಮಾಡಕ್ಕಿ, ಹೊಲಕ್ಕೆ ಗದ್ದಿಗೆಲ್ಲ ಹೋಗಂಗಿಲ್ಲ ಆಕಿ. ಹೇಳ್ತಾನ ಅಲ್ರಿ ಕೆಲಸ? ಮಾಡ್ತೇನೆ. ಇನ್ವಾಗಿಂದ ದಿವಸ ನಾನು ಹೊಲಕ್ಕೆ ಹೋಗ್ತೀನಿ, ಗದ್ದಿಗೆ ಹೋಗ್ತೀನಿ, ಚಲೋ ತಂದು ದುಡ್ಕೊಂಬರ್ತೇನೆ. ಕುಡಿಯೋದು ಬಿಡ್ತೇನೆ ರೀ ನಾನು, ನಿಮಗೆ ಪ್ರಾಮಿಸ್ ಮಾಡ್ತೇನೆ. ಮತ್ತೇನಾರ ಕುಡಿದು ಅಡ್ಡದಾರಿಲಿ ಬಿದ್ನ್ಯೋ, ಈಕಿ ಹೊಲಕ್ಕೆ ಹೋದನ ನೀನು ಮನ್ಯಾಗ ಕುಡಿದು ಬಿದ್ನ್ಯೋ, ಫ್ರೆಂಡ್ಸನ್ನ ಕರ್ಕೊಂಬಂದು ಪಾರ್ಟಿ ಮಾಡಿದ್ನೋ, ಇವೆಲ್ಲ ಯಾವ ನಡೆಯಂಗಿಲ್ಲ ತಮ್ಮ. ನೋಡು ಮತ್ತೆ. ಇಲ್ಲ ಅದು ಯಾವುದು ಮಾಡೋದಿಲ್ಲ ನಾನು. ಇನ್ಮ್ಯಾಗಿಂದ ಫುಲ್ ಚೇಂಜ್ ಆಗಿಬಿಡ್ತೇನೆ. ಇನ್ನು ನೀನು ಕೊಡ್ಸೀನಿ ದಿನ ನೀನು ಆಕೆ ಎಷ್ಟು ಕೆಲಸ ಮಾಡ್ತಾರ ಅದು ಅರ್ಧ ಕೆಲಸ ನೀ ಮಾಡೋಕಬೇಕು. ಇನ್ನು ಕಾಲ ಮೇಲೆ ಕಾಲು ಹಾಕ್ಕೊಂಡು ಕುರ್ಚಿ ಮೇಲೆ ಕುತ್ಕೊಂಡು ಚಾ ತೊಗೊಂಡು ಬಾ, ಕಾಫಿ ತೊಗೊಂಡು ಬಾ, ತಿಂಡಿ ತೊಗೊಂಡು ಬಾ, ಇವೆಲ್ಲ ಆಗಂಗಿಲ್ಲ ನೋಡು. ಹೌದಾ? ಆಕೆ ಹೆಂಗೆ ಮನ್ಯಾಗ ಕೆಲಸ ಮಾಡ್ತಾಳೆ, ನೀನು ಅದ್ರ ಅರ್ಧ ಕೆಲಸ ಮಾಡಿದ್ರೆ ಸರಿ. ಇಲ್ಲಾಂದ್ರೆ ಇಬ್ಬರಿಗೂ ಡೈವರ್ಸ್ ಕೊಡಿಸಿ ಊರಿಗೆ ಕರ್ಕೊಂಡು ಹೋಗ್ತಾರೆ ಅವರು ಅಪ್ಪ ಅಮ್ಮ. ಕೊನೆಗೆ ನಿನ್ನ ಮಗನ ನಾನು ಜೈಲಿಗೆ ಕರ್ಕೊಂಡು ಹೋಗ್ತೀನಿ ಅಷ್ಟೇ ನೋಡು. ಮತ್ತೆ ಅಯ್ಯೋ ಸಾಹೇಬ್ರೆ, ಚಲೋ ಹೇಳಿದ್ರಿ ನೀವು. ನಮ್ದೇನಾರ ಒಳಗೆ ಓಡಾಡಿ ಕೆಲಸ ಮಾಡೋ ವಯಸ್ಸೇನ್ರಿ? ಈಗ ಆರಾಮಾಗಿ ಕುತ್ಕೊಂಡು ಊಟ ಮಾಡಿ ಗಾಳಿ ಕುಂದ್ರೆ ವಯಸ್ಸು ನಮ್ದು. ನಮ್ಮ ವಯಸ್ಸೇನು ಅವ್ರ ವಯಸ್ಸೇನು? ಅವ್ರು ಕೆಲಸ ಮಾಡ್ರಿ, ನಾನಂತೂ ಕೆಲಸ ಮಾಡೋಕ್ಕಾಗೋದಿಲ್ಲ. ಆಕೆ ಬೇಕಾದ್ರೆ ಕೆಲಸ ಮಾಡ್ಕೇಳಿ. ನನಗೆ ಟೀ ಕಾಫಿ ಎಲ್ಲ ಒಂದೊಂದು ಹೊತ್ತೊಂದು ಕೊಟ್ಟರೆ ಸಾಕು. ನಾನೇನು ಪದೇ ಪದೇ ಕೇಳೋದಿಲ್ಲ, ಅದರ ಕೆಲಸ ಮಾತ್ರ ಮಾಡೋಕ್ಕಾಗೋದಿಲ್ಲ. ಹಂಗಾರೆ ನೀನು ಕೆಲಸ ಮಾಡೋಕ್ಕಾಗಲಿಲ್ಲ ಅಂದಮೇಲೆ ಆಕೆಗೆ ಕಾಟಾನೂ ಕೊಡಂಗಿಲ್ಲ, ಒಂದು ಬದಿಗೆ ಸುಮ್ಮನೆ ಇರ್ಬೇಕಷ್ಟೆ. ಆಕೆಗೆ ಹತ್ತಿರ ಜಗಳ ಮಾಡೋದಾಗಲಿ, ಆಕೆಗೆ ಬೈಯೋದಾಗಲಿ, ಆಕೆಗೆ ಹೊಡೆಯೋದಾಗಲಿ ಇವೆಲ್ಲ ಯಾವ ಮಾಡಂಗಿಲ್ಲ. ಗೊತ್ತಾತ? ಆಗ್ತವ್ರಿ ಎಲ್ಲ ಕೂಡಿ ನಮ್ಮನ್ನು ಮೂಲೆ ಕುಂದ್ರಸಾಕ ರೆಡಿ ಮಾಡಿರಲ್ಲ, ಮತ್ತಿನ್ನೇನೈತಿ? ನಾವು ಮೂಲೆ ಕುತ್ಕೊಳ್ಳೋದು ಆತು. ಆತಲ್ಲ, ನಿಮ್ಮ ಇತ್ಯರ್ಥ ಆಗಲಿಲ್ಲ. ಇನ್ನು ಏನು ಉಂಡು ಗಿಂಡ ಹೊಕ್ಕಿರೇನು ಸಾಹೇಬ್ರು? ನಿಮ್ಮನೆಗೆಲ್ಲ ಊಟ ಮಾಡೋದಲ್ಲ. ನನಗೆ ಊರಾಗ ಶಾನ್ ಬವ್ರ ಮನ್ಯಾಗ ಬಾಡ್ ಊಟ ಇಟ್ಟಾರ, ನಾನು ಅಲ್ಲಿ ಹೋಗವ. ಇಲ್ಲೆಲ್ಲ ಇತ್ಯರ್ಥ ಆಗಲಿ ಅಂತ ಕಾಯಕತ್ತಿದ್ದೆ. ಈಗೆಲ್ಲ ಒಂದು ಹಂತಕ್ಕೆ ಬಂತಲ್ಲ, ಮುಗೀತು. ಇನ್ನು ನಾನು ಹೋಗಿ ನೆಮ್ಮದಿಯಾಗಿ ಬಾಡ್ ಊಟ ಮಾಡೋಕೆ ಅಡ್ಡಿಲ್ಲ. ಆತಪ್ಪ ಹಂಗಾರೆ. ಹೊಂಡ್ತೇನೆ. ನೀನು ತಮ್ಮ ಸುಬ್ರಹ್ಮಣ್ಯ ಬಾರಪ್ಪ ಹೋಗೋಣ.
ಆಹಾ ಸಾಹೇಬ್ರೆ, ನೀವು ನನ್ನೇ ಕರೆಕತ್ತೀರಿ. ನಾ ಬರ್ದಿಲ್ರಿಪ್ಪ ಸ್ಟೇಷನಿಗೆ. ನೀವು ಅವ್ನು ಬಿಟ್ಟು ನಾನು ಹೇಳ್ಕೊಂಡು ಹೊಂಟಿರೇನ? ನಾ ಏನು ತಪ್ಪು ಮಾಡಿಲ್ಲ, ನಾ ಬರ್ದಿಲ್ಲ. ಏ ಹುಚ್ಚ, ನಿನ್ನ ಯಾರು ಸ್ಟೇಷನಿಗೆ ಕರ್ಕೊಂಡು ಹೋಗ್ತಾರನ? ಹೊರಗೆವರೆಗೂ ನನ್ನ ಬಿಟ್ಟು ಬರ್ಬಾ ಅಂದೆ. ಅದೇ ಶಾನ್ ಬೋಗ್ರ ಮನೆವರೆಗೂ ನಾನು ಬಿಟ್ಟು ಬರ್ಬಾ, ಹೋಗೋಣ. ದಾರಿಯಾಗಿ ಹೋಗ್ತಾ ಮಾತಾಡೋಣ. ಓ ಹಾ, ಅಷ್ಟ ಅನ್ರಿ. ಹಾಂ ಆತ್ ಬರ್ರಿ ಹೋಗೋಣ. ಸಾಹೇಬ್ರ ಅಂದಂಗ ನಿಮ್ಮನ್ನ ಎಲ್ಲೋ ನೋಡೇನೆ ಅನ್ಸಕತ್ತೈತಿ. ಬಾರ್ಲಿ ಮಂಗ್ಯಾನ ಮಗನ, ಅದನ್ನು ದಾರಿಯಾಗ ಹೇಳ್ತೇನೆ ನಾನು. ಆತ್ ಹಂಗಾರ ನಡ್ರಿ. ನಡಿ ಸಾಹೇಬ್ರು ಹೊಕ್ಕರ್ ಏನಕತ್ತಾರ. ನಡಿ, ನಾನು ಒಳಗೆ ಹೋಗ್ಬೇಕು. ನನಗಂತರೂ ಈ ಬೆಳಗಿಂದ ಈಕಿನ ಹುಡುಕಿ ಕಾಲೆಲ್ಲ ಬಿದ್ದು ಹೋಗ್ಯಾವ. ನಾ ಮೊದ್ಲು ಹೋಗಿ ಜಳಕ ಮಾಡಿ ಒಂದು ನಿದ್ದೆ ಮಾಡ್ಬೇಕು. ಸರಿ, ದಾರಿ ಬಿಡು. ಯಾಕೆ ಬೇಸೈತ? ಇನ್ನೂ ನೀನು ಬೇಜಾರ್ದಾಗದಿದಿ. ನಿಂಗೆ ಖುಷಿ ಆಗಲಿಲ್ಲನ? ಎಲ್ಲ ಸರಿ ಹೋತಲ್ಲ ಈಗ, ಇನ್ನೂ ಯಾಕೆ ಬೇಜಾರ್ದಾಗದಿ? ಇಲ್ರಿ ಸಾಹೇಬ್ರ, ಬೇಜಾರು ಎದಕ್ಕಂದ್ರೆ ಇನ್ನು ಸಾಯೋ ತನಕ ಈ ಮಾತು ಬಿಡಲ್ಲ ಅವರು. ಪೊಲೀಸರನ್ನ ಮನೆಗೆ ಕರ್ಸಿದಿ ಅಂಥೇಳಿ ಸಾಯೋ ತನಕ ಕಟ ಅಂತಾರೆ. ಅದೊಂದು ನನಗೆ ಉಳ್ದ ಹೋತಲ್ರಿ, ಅದಕ್ಕಾಗಿ ಬೇಜಾರು. ಬಿಡ್ಬೇ ಸವಿತವ, ನೀನಂತ್ರ ನೀನು ಇವಕ್ಕೆಲ್ಲ ಬೇಜಾರು ಮಾಡ್ಕೊಂತ ಕುಂದ್ರಕ್ಕಾಕತ್ತನ? ಅವೆಲ್ಲ ದಾರ್ಯಾಗ ಬರೋ ಅಂತ ಕೊಲ್ಲು ಮುಳ್ಳು ಇದ್ದಂಗೆ ಹೋಗ್ತಾ ಇರ್ತಾವೆ, ಬರ್ತಾ ಇರ್ತಾವೆ. ನೀ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬಾರ್ದು, ಆರಾಮಾಗಿರು. ಹಾಂ, ನೀವೇನೋ ಆರಾಮಾಗಿರು ಅಂತೀರಿ ಸರ, ಆದ್ರೆ ಮನ್ಯಾಗ ಇರಕ್ಕೆ ನಾನಲ್ಲ, ನನಗೆ ಗೊತ್ತು. ಏನಾಗಲ್ಲ ಉತ್ಸವ, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಂತಿದಿ? ಇಂಥ ದೊಡ್ಡ ಕಷ್ಟನ ನೀನು ಎದುರಿಸ್ಕೊಂಡು ಬಂದಿ ಅಂತ. ಇದು ಇನ್ನು ಆಗೋದೆಲ್ಲ ಯಾವ ಲೆಕ್ಕ? ಎಲ್ಲರನ್ನೂ ಎದುರಿಸ್ಕೊಂಡು ಆರಾಮಾಗಿ ಜೀವನ ಮಾಡ್ಕೊಂಡು ಹೋಗು. ಅಂದಂಗೆ ಸರ, ನೀವು ಇವತ್ತು ಬಂದಿರೋದು ಭಾಳ ಅಂದ್ರೆ ಭಾಳನ ಖುಷಿ ಆಯ್ತು ನಮಗೆ. ನೀವು ಬಂದಿದ್ದು ಭಾಳ ಹೆಲ್ಪ್ ಆಯ್ತು ಸಮೇತ ನಮಗೆ. ನೀವು ಬರ್ದು ಹೋಗಿದ್ದಿದ್ರೆ ಇದೆಲ್ಲ ಯಾವ ಕಾಲಕ್ಕೂ ಸರಿ ಆಗೋ ಅಂಥ ಮ್ಯಾಟ್ರ್ ಅಲ್ಲ. ಅಷ್ಟು ಕಷ್ಟಕರವಾದ ಮ್ಯಾಟ್ರ್ ಇದು. ಏನಾಗ್ತಿ ಬಜಾರಿ ಈ ಕುಡುಕ್ ಗಂಡ ಅವ್ರ ಜೊತೆ ಈಕಿ ಜೀವನ ಮಾಡೋದು ಅಂದ್ರೆ ಯಾರಿಗೂ ಬೇಡ. ಇರ್ಲಿ, ಅದು ಊರನ್ನವರೆಲ್ಲ ನನಗೊಂದು ಫೋನ್ ಮಾಡಿ ಒಳ್ಳೆ ಕೆಲಸನ ಮಾಡಿದ್ರು. ಒಟ್ಟು ಇವತ್ತಿಗೆ ಎಲ್ಲ ಸಮಸ್ಯೆ ಮುಗ್ದಂಗೆ ಆತಂತ ನಾನು ಅನ್ಕೊಂಡಿನಿ. ಮುಂದೆ ಏನಾರ ತೊಂದರೆ ಆದ್ರೆ ನೀವು ನಂಗೆ ಫೋನ್ ಮಾಡ್ಬೋದು. ನನ್ನ ನಂಬರ್ ನಿಮ್ಮ ಹತ್ರ ಐತಿ. ಮತ್ತು ನಾನೀಗ ಹೊಂಡ್ಲೇವ. ಸರ, ನೀವು ಅಂದಂಗೆ ಹೋಗೋ ಹೊತ್ನಾಗ ಇನ್ನೊಂದೇನೋ ನಿನಗೆ ಸರ್ಪ್ರೈಸ್ ಕಾದತ್ತಿ ಅಂದ್ರಿ, ಅದನ್ನ ಹೇಳಲೇ ಇಲ್ಲ. ಅದನ್ನು ನಾನು ಸುಬ್ರಹ್ಮಣ್ಯನ ಹತ್ರ ಹೇಳಿ ಕಳಿಸ್ತೀನಿ. ಅಲ್ಲ, ಏನು ವಿಷಯ ಅನ್ನೋದು ಹೇಳಿದ್ರೆ ನನಗೂ ಒಂದು ಸ್ವಲ್ಪ ಸಮಾಧಾನ ಆಕ್ಕಿತ್ರಿ. ಸುಬ್ರಹ್ಮಣ್ಯ ಈಗ ನಿಮ್ಮ ಹತ್ರ ವಿಷಯ ಕೇಳ್ಕೊಂಡು ನನಗೆ ಬಂದು ಯಾವಾಗ ಹೇಳ್ತಾನೇನ? ನೀವು ಹೇಳಿಬಿಡ್ರಿ. ಬೇಡ ತಗ, ಅವ ಹೇಳ್ತಾನೆ. ನೀನು ತಲೆ ಕೆಡಿಸ್ಕೊಬೇಡ. ಸರಿ ಬಾ ಸುಬ್ಯಾ, ಹೋಗೋಣ ನಡಿ. ನಡೀರಿ ಸರ್, ಹೋಗೋಣ. ಈ ಕವಿತಾ, ಏನನ್ನೋದು ವಿಷಯ ಈಗ ಕೇಳ. ಮತ್ತೆ ನಿಮ್ಮ ಮನೆ ಸುದ್ದಿಯನ್ನ ಹತ್ರ ಹೇಳಿ ಅವ ಬಂದು ನಮಗೆ ಹೇಳೋದು ಯಾವಾಗ? ಏನನ್ನೋ ವಿಷಯ ಈಗ ಕೇಳು. ಮತ್ತೇನು ತಂದಿರ್ತಾನ ಈ ಸಾಹೇಬ? ನನಗೆ ಟೆನ್ಷನ್ ಆಗೈತಿ. ಪದೇ ಕೇಳಬಾರ್ದು ಅದು ಸವಿತಾ. ಈಗ ಒಮ್ಮೆ ಹೇಳಿಲ್ಲನ ಅವ್ರು, ಹೇಳ್ಕೊಳ್ತೀನಿ ಅಂತ ಹೇಳ್ತಾರೆ ತಗ. ನೀನಂತ ಭಾರಿ ಗಡ್ಬಡಿಕ್ ನೀನು. ಇವ್ವ ಕವಿತಾ, ಒಂದು ದಿವ್ಸದೊಳಗೆ ಏನೇನೆಲ್ಲ ಆಗೋತ. ಅಯ್ಯೋ ದೇವ್ರೆ, ಇಷ್ಟೆಲ್ಲ ಆಕತಿ ಅಂತ ನಂಗೆ ಗೊತ್ತೇ ಇರಲಿಲ್ಲ. ನಾನು ಕನಸಿನಾಗೂ ಅನ್ಕೊಂಡಿರಲಿಲ್ಲ ನೋಡಿ ಇಷ್ಟ ಆಕತಿ ಅಂತಂದು. ಅಯ್ಯೋ ಭಗವಂತ, ಆಗಿದ್ದೆಲ್ಲ ಆಗೋತು. ಆಗದೇನಿದ್ರು ಒಳ್ಳೇದಕ್ಕಂತ ಹೇಳಿ ದೊಡ್ಡವ್ರು ಹೇಳ್ತಾರ. ಅದು ಇವತ್ತು ಸತ್ಯ ಆಯ್ತು ನೋಡು. ಇಷ್ಟೆಲ್ಲ ಆಗದೆ ಹೋಗಿದ್ರೆ ನಿನ್ನ ಸಂಸಾರ ಸರಿ ಆಕೈತೇನೆ? ಹೌದಲ್ಲ? ಈಗ ಸರಿ ಆಗೈತಿಲ್ಲ? ನಿನ್ನ ಚಂದಾಗ ಜೀವನ ಮಾಡ್ಕೊಂಡು ಹೋಗು. ಸರ, ನೀವೇನೋ ಹೇಳ್ತಾನೆ ಅಂದ್ರಿ? ಹೇಳ್ತಾನಪ್ಪ ಮರ್ಯ. ಇಷ್ಟ ತನಕ ನಾಟಕ ಮಾಡಿ 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 ನನಗೂ ಸಾಕಾಗಿ ಹೋತು. ನೀ ಕೇಳ್ತಿದ್ದಿಲ್ಲ ಆಗಲಿಂದ, ನೀನೆಲ್ಲೋ ನೋಡೀನಿ ಅಂಥೇಳಿ. ನಾ ಯಾರಂತ ಗೊತ್ತಾತನ? ಇಲ್ಲಿ ಬಿಡ್ರಿ ಸರ, ಎಲ್ಲೋ ನೋಡೀನಿ ನಿಮ್ಮನ್ನ ಅಂತ ಅನ್ನೋದೊಂದು ಗೊತ್ತಾಗತ್ತಿ ಬಿಟ್ರೆ ನಿಮ್ಮನ್ನ ಎಲ್ಲಿ ನೋಡೀನಿ ಅನ್ನೋದು ಗೊತ್ತಾಗೋಲ್ತು. ಏತಮ್ಮ ಸರಿತ್ ನಂಗೆ ನೋಡ, ನಾನಲ್ಲನ ಸವಿತಾರ ಅಣ್ಣ. ಹೇ ನೀವು ಸವಿತಾರ ಅಣ್ಣಂತರ ಕಾಣೋದಿಲ್ಲ ಬಿಡ್ರಿ. ಹಾಂ, ಈಗ ನೋಡು ಸರಿತ್ನಾಗ ಗೊತ್ತಾಗತ್ತಿ. ಹೇ ಹೌದಲ್ರಿ? ಹೌದು, ನಮ್ಮ ಸವಿತಕ್ಕನ ಅಣ್ಣ ನೀನು. ಈಗ ಗೊತ್ತಾತ್ ನೋಡ್ರಿ. ಹಾಂ, ಚಲೋ ಆತ ನೀವು ನಾಟಕ ಮಾಡಿದ್ದು. ಇಲ್ಲ ಅಂದಿದ್ರೆ ಆ ಮುದುಕಿ ಯಾರಿಗೂ ಬಗ್ಗಕ್ಕೆಲ್ಲಕ್ಕಿ. ಅದಕ್ಕೆ ಈ ಹೊಸ ಡ್ರಾಮಾ ಮಾಡಿ ಮುದುಕಿನ ಬಗ್ಗಿಸಿದ್ದು. ನೀನು ನಮ್ಮ ಸವಿತಾನಾಗ ಇದೊಂದು ಸುದ್ದಿ ಮುಟ್ಟಿಸ್ಬಿಡು. ಬಂದಿದ್ದು ಒರಿಜಿನಲ್ ಪೊಲೀಸರಲ್ಲ, ನಿಮ್ಮ ಅಣ್ಣನ ಆ ವೇಷ ಹಾಕಿ ಬಂದಿದ್ದ ಅಂತ ಹೇಳಿ ಹೇಳ್ಬಿಡತ್ತಮ್ಮ. ಮತ್ತಕ್ಕಿ ಸುಮ್ಕುಂದ್ರೆ ಕೆಲ್ಲಕ್ಕಿ ಮತ್ತು ನಿಮ್ಮ ಅತ್ತಿಗೆಮ್ಮ ಆಕಿ ಇಬ್ಬರು ಸೇರಿ ಪತ್ತೇದಾರಿ ಕೆಲಸ ಶುರು ಮಾಡ್ಬಿಡ್ತಾರೆ. ಅದಕ್ಕೆ ಮುಂಚೆ ನೀನು ನಿಮ್ಮ ಅತ್ತಿಗೆ ಮಗ ಆಕಿಗೆ ಸುದ್ದಿ ಮುಟ್ಟಿಸ್ಬಿಡಪ್ಪ. ಈ ಹೋದವನ ಅದ ಕೆಲಸ ಮಾಡ್ತಾನೆ ರೀ ಫಸ್ಟ್. ಸರಿ ಬಂತ್ರಿ ಶಾನ್ಬೋಗ್ರ ಮನೆ. ಸರಿ ತಗೋ, ಶಾನ್ಬೋಗ್ರ ಮನೆ ಇಲ್ಲ ಏನಿಲ್ಲ, ನಾನು ಬಸ್ ಸ್ಟ್ಯಾಂಡಿಗೆ ಹೋಗ್ತೀನಿ. ನನ್ನ ಬಸ್ ಸ್ಟ್ಯಾಂಡಿಗೆ ಬಿಡು. ಈ ಗಾಡಿ ಯಾರದ್ರಿ? ಅಲ್ಲೇ ಬಸ್ ಸ್ಟ್ಯಾಂಡ್ನಾಗ ನಮ್ಮ ದೋಸ್ತದನ, ಅವನದು ಗಾಡಿ ಅಲ್ಲಿ ಕೊಟ್ಟು ನಾನು ಹಂಗೆ ಊರಿಗೆ ಹೋಗ್ತೀನಿ.
ಸರಿ ಹಂಗಾರೆ ಹಾಂ ಹ್ಞೂ ನಾನು ಬಂತು ಬಸ್ ಸ್ಟ್ಯಾಂಡಾಗ ಬಂತು ನೋಡಿ ಇಳಿಸ್ಬಿಡು